ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಶು ಕಿಚನ್. ಈಗ ನಾನು ಮೆಂತ್ಯ ಸೊಪ್ಪು ಯೂಸ್ ಮಾಡಿಕೊಂಡು ಟೊಮೆಟೊ ಬಾತ್ ಮಾಡೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು 3 ಟೊಮೆಟೊ, 2 ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಸ್ಟಾರ್ ಮೊಗ್ಗು, ಪುದೀನ, ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಹಸಿ ಬಟಾಣಿ, 1 ಗ್ಲಾಸ್ ಅಕ್ಕಿನ ನೆನೆಸಿಟ್ಟಿದ್ದೀನಿ, ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪುಡಿ, ಪಲಾವ್ ಎಲೆ, 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, ತುಪ್ಪ, ಹುಣಸೆ ರಸ, ತುಪ್ಪ, ಲೆಮನ್ ಜ್ಯೂಸ್ ಮತ್ತು ಮೊಸರನ್ನ 1 2 ಸ್ಪೂನಷ್ಟು ಮೊಸರು ಯೂಸ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ. ಇದು ಕುಕ್ಕರ್ಗೆ ಈಗ ನಾನು ಆಲ್ರೆಡಿ 3 ಸ್ಪೂನಷ್ಟು ತುಪ್ಪ ಮತ್ತು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ, ಸ್ಟಾರ್ ಮೊಗ್ಗು, ಪಲಾವ್ ಎಲೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರಿಬೇಕು. ಈಗ ನೋಡಿ, ಇದು ಕಲರ್ ಚೇಂಜ್ ಆಗಿದೆ ಈರುಳ್ಳಿ. ಇದಕ್ಕೆ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿನೂ ಅಷ್ಟೇ 1 ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಗೆ. ಅದು ಹಸಿ ಸ್ಮೆಲ್ ಹೋಗುತ್ತೆ. ಈಗ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ, 3 ಟೊಮೆಟೊ ಬೇಯಬೇಕಂದ್ರೆ ಯಾವತ್ತಿದ್ರೂ ಒಂದು ಸ್ವಲ್ಪ ನಾವು ಉಪ್ಪನ್ನ ಹಾಕ್ಕೊಳ್ಬೇಕು. ಅದು ಟೊಮೆಟೊ ಬೇಗ ಬೇಯುತ್ತೆ. ಈಗ ನಾನು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು ಫ್ರೆಂಡ್ಸ್. ಮಕ್ಕಳೆಲ್ಲ ಮೆಂತ್ಯ ಸೊಪ್ಪು ಹಾಗೆ ಪಲ್ಯಗಿಲ್ಲ ಎಲ್ಲ ತಿನ್ನಲ್ಲ. ಅದಕ್ಕೆ ಈ ಬಾತ್ ಮಾಡಬೇಕಂದ್ರೆ, ರೈಸ್ ಬಾತ್ ಮಾಡಬೇಕಂದ್ರೆ ಅದಕ್ಕೆ ಮೆಂತ್ಯ ಸೊಪ್ಪು ಹಾಕಿದ್ರೆ ಗೊತ್ತಾಗಲ್ಲ. ಅದು ಚೆನ್ನಾಗಿ ಚಾಪ್ ಮಾಡಿಟ್ಟಿರ್ತೀವಲ್ಲ, ಹಾಗಾಗಿ ಅದು ಮಕ್ಳಿಗೆ ಗೊತ್ತಾಗಲ್ಲ. ಮತ್ತು ಇದು ಈ ಬಾತ್ ಮಾಡಿ ನೋಡಿಬೇಕಂದ್ರೆ ಟೊಮೆಟೊ ಬಾತು ಅದು ಟೇಸ್ಟೇ ಬರಲ್ಲ. ಈಗ ನಾನು ಆಲ್ರೆಡಿ 1 ಕಪ್ಪಷ್ಟು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ, ಅರಿಶಿನ, ಗರಂ ಮಸಾಲ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಹೆಚ್ಚಿಟ್ಟಿರೋಂಥ ಪುದೀನ, ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಚೆನ್ನಾಗಿ ಚಾಪ್ ಮಾಡಿಕೊಂಡು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮೊಸರು ಆ್ಯಡ್ ಮಾಡ್ಕೊಂಡು ಆಮೇಲೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ 5 ಮಿನಿಟ್ಸು. ಅದು ನಿಮಗೆ ಗೊತ್ತಾಗುತ್ತೆ, ಅದು ಏನೋ ಎಣ್ಣೆ ಬಿಟ್ಕೊಂಡಂಗೆ ಆಗುತ್ತೆ. ಅಷ್ಟು ತನಕ ಒಂದು 5 ಮಿನಿಟ್ಸ್ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಒಂದು ಸತಿ ನೀವು ಟ್ರೈ ಮಾಡಿ. ಇದಕ್ಕೆ ಮೆಂತ್ಯ ಸೊಪ್ಪು ಹಾಕಿರೋದೇ ನಿಮಗೆ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ನಾನು ಇದಕ್ಕೆ ನೆನೆಸಿಟ್ಟಿರೋ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಯಾವತ್ತಿದ್ರೂ ಬಾತ್ ಮಾಡಬೇಕಂದ್ರೆ ನಾವು ಅಕ್ಕಿನ ಒಂದು 15 ಮಿನಿಟ್ಸ್ ಮುಂಚೆನೇ ನಾವು ನೆನೆಸಿಡಬೇಕು. ನಾನು 1 ಗ್ಲಾಸಷ್ಟು ಅಕ್ಕಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 2 ಗ್ಲಾಸ್ ಆಫ್ ವಾಟರ್, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಆಫ್ ವಾಟರ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೀರು ಕುದಿ ಬರ್ತಾ ಇರೋ ಟೈಮಲ್ಲಿ ನಾವು 1 ಸ್ಪೂನು ತುಪ್ಪ ಮತ್ತು ಒಂದು ಅರ್ಧ ಸ್ಪೂನಷ್ಟು ಲೆಮನ್ ಜ್ಯೂಸು ಹಾಕ್ಕೊಳ್ಬೇಕು. ಯಾಕಂದರೆ ಆಗ ಏನು ರೈಸು ತುಂಬ ಉದುರಿಯಾಗಿ ಬರುತ್ತೆ. ಇಲ್ಲಾಂದರೆ ಅದು ಎಕ್ಸ್ಟ್ರಾ ಟೇಸ್ಟೇ ಕೊಡುತ್ತೆ. ನೀವು ಒಂದು ಸತಿ ಹಾಕಿ ನೋಡಿ, ತುಪ್ಪ ಮತ್ತು ನಿಂಬೆ ರಸನ ಹಾಕಿ ನೋಡಿ, ತುಂಬ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಮತ್ತು ರೈಸ್ ಟೆಕ್ಸ್ಚರೇ ನಿಮ್ಗೆ ಗೊತ್ತಾಗುತ್ತೆ, ಅದು ಉದುರಿಯಾಗಿರುತ್ತೆ. ಈಗ ಇದನ್ನು ನಾವು 2 ವಿಷಿಲ್ ಆಗೋ ತನಕ ಬಿಡಬೇಕು. ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬರುತ್ತೆ ಅಂತೇಳಿ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ರಿಪ್ಲೈನೂ ನನಗೆ ತಿಳಿಸಿ ಫ್ರೆಂಡ್ಸ್. ನೋಡಿ, ಈಗ ತುಪ್ಪ ಮತ್ತು ಹಾಕಿದ್ದೀನಿ. 2 ವಿಷಿಲ್ ಬಂದಾದಮೇಲೆ ಅದು ನಿಮಗೆ ಈಗ ಗೊತ್ತಾಗುತ್ತೆ. ನೋಡಿ ಎಷ್ಟು ಉದುರಿಯಾಗಿದೆ ನಿಮಗೆ. ನೋಡಿ, ಈಗ ಗೊತ್ತಾಗ್ತದಲ್ಲ, ಎಲ್ಲ ಸಪ್ರೇಟಾಗಿ ರೈಸ್ ಇದೆ, ಉದುರಿ ಅನಿಸುತ್ತೆ. ಆ ರೈಸ್ ಲೆಂತ್ ನೋಡಿ ನಿಮ್ಗೆ ಗೊತ್ತಾಗುತ್ತಲ್ಲ. ನಾನು ನಾರ್ಮಲ್ ರೈಸೇ ಯೂಸ್ ಮಾಡ್ಕೊಂಡಿರೋದು, ನಾನು ಇದನ್ನು ಊಟ ಹಾಕಿ. ಈಗ ನೋಡಿ ಫ್ರೆಂಡ್ಸ್, ಇಟ್ಸ್ ರೆಡಿ ಟು ಸರ್ವ್. ಬಿಸಿಯಾಗಿ ಬೇಕಂದ್ರೆ ಮೊಸರು ಬಜ್ಜಿ ಜೊತೆ ಹಾಕ್ಕೊಂಡು ತಿನ್ನಿ. ಥ್ಯಾಂಕ್ ಯು.